ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲೀಗ ನಾಯಕತ್ವ ಬದಲಾವಣೆ ಜಪ ವಿಚಾರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ಮುಂದೆ ಸಿಎಂ ಕುರ್ಚಿಗೆ ಡಿಕೆಶಿ ಹಕ್ಕೊತ್ತಾಯ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲೀಗ ನಾಯಕತ್ವ ಬದಲಾವಣೆ ಜಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮುಂದೆ ಸಿಎಂ ಕುರ್ಚಿಗೆ ಡಿಕೆಶಿ ಹಕ್ಕೊತ್ತಾಯ ಮಾಡಿದ್ದಾರೆ. ಡಿಕೆಶಿ ದಿಲ್ಲಿಯಿಂದ ವಾಪಸ್ ಬೆನ್ನಲ್ಲೇ ಸಿಎಂ ಟೀಮ್ ಆಕ್ಟಿವ್ ಆಗಿದೆ. ಡಿಕೆಶಿಗೆ ಟಕ್ಕರ್ ಕೊಡಲು ಸಿಎಂ ಟೀಮ್ನಿಂದ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿಕೊಂಡಿರುವಂತದ್ದು. ಇನ್ನು ಶೀಘ್ರದಲ್ಲೇ ದೆಹಲಿ ನಾಯಕರನ್ನ ಭೇಟಿ ಮಾಡಲು ಚಿಂತನೆಯನ್ನ ಮಾಡಿದ್ದಾರೆ. ಅಧಿಕಾರ ಹಂಚಿಕೆಗೆ ಬ್ರೇಕ್ ಹಾಕೋಕೆ ದಿಲ್ಲಿಗೆ ಹೋಗಲಿರುವ ಸಿಎಂ ಸಂಪುಟ ಪುನರ್ರಚನೆಯ ನೆಪದಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ನಿರ್ಧಾರವನ್ನ ಮಾಡಿಕೊಂಡಿರುವಂತದ್ದು. ಇನ್ನು ಒಂದ್ ಕಡೆ ಈಗಾಗಲೇ 5 ವರ್ಷ ಪೂರೈಸಲು ಮನವಿಯನ್ನ ಸಿಎಂ ಸಿದ್ದರಾಮಯ್ಯ ಮಾಡಲಿದ್ದಾರೆ. ಡಿಕೆಶಿಗೆ ಅಧಿಕಾರವನ್ನ ಹಂಚಿಕೆ ಮಾಡಿದ್ರೆ ರಾಜ್ಯದಲ್ಲಾಗುವ ಬದಲಾವಣೆಯ ಬಗ್ಗೆ ವಿಚಾರಣೆ ಮಾಡಲಿದ್ದಾರೆ. ಆಪ್ತ ಶಾಸಕರು ಬಂಡಾಯ ಹೇಳುವ ಎಚ್ಚರಿಕೆಯನ್ನ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನೋದು ಈಗ ಪ್ರಶ್ನೆ ಎತ್ತಿರುವಂತದ್ದು. ಇನ್ನು ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನಲ್ಲೀಗ ಹೈಕಮಾಂಡ್ ಭೇಟಿಯನ್ನ ಆಲ್ಮೋಸ್ಟ್ ಡಿಕೆ ಬಣದವರು ಸಿಎಂ ಬಣದವರು ಎಲ್ಲರೂ ಕೂಡ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲೀಗ ನಾಯಕತ್ವದ ಬದಲಾವಣೆಯ ಬಗ್ಗೆನೇ ವಿಚಾರ ಸಾಕಷ್ಟು ಬೆಳಕಿಗೆ ಬರ್ತಾ ಇರುವಂಥದ್ದು. ಹೈಕಮಾಂಡ್ ಮುಂದೆ ಸಿಎಂ ಕುರ್ಚಿಗೆ ಡಿಕೆಶಿ ಹಕ್ಕೊತ್ತಾಯವನ್ನ ಮಾಡಿರುವಂಥದ್ದು. ಡಿಕೆಶಿ ದಿಲ್ಲಿಯಿಂದ ವಾಪಸ್ ಬೆನ್ನಲ್ಲೇ ಸಿಎಂ ಟೀಮ್ ಅವರು ಈಗ ಆಕ್ಟಿವ್ ಆಗಿರುವಂಥದ್ದು. ಹಾಗಾದ್ರೆ ಡಿಕೆಶಿಗೆ ಟಕ್ಕರ್ ಕೊಡೋದಕ್ಕೆ ಸಿಎಂ ಟೀಮ್ನಿಂದ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲೇ ದೆಹಲಿ ನಾಯಕರನ್ನ ಕೂಡ ಸಿಎಂ ಬಣದವರು ಕೂಡ ಭೇಟಿ ಮಾಡಲಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲೀಗ ಎಲ್ಲಿ ನೋಡಿದ್ರು ನಾಯಕತ್ವ ಬದಲಾವಣೆಯೇ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಮುಂದೆ ಕಾದ್ ನೋಡ್ಬೇಕಾಗುತ್ತೆ, ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರಾ ಅಥವಾ ಡಿಕೆಶಿ ಸಿಎಂ ಆಗ್ತಾರಾ ಅನ್ನೋದು ಗೊತ್ತಾಗಲಿದೆ. 5 ವರ್ಷ ಪೂರೈಸಲು ಮನವಿಯನ್ನ ಮಾಡಲಿರುವ ಸಿಎಂ ಸಿದ್ದರಾಮಯ್ಯವರು ಅಧಿಕಾರ ಹಂಚಿಕೆಗೆ ಬ್ರೇಕ್ ಹಾಕೋಕೆ ದಿಲ್ಲಿಗೆ ಹೋಗುವ ಸಿಎಂ ಸಂಪುಟ ಪುನರ್ರಚನೆ ನೆಪದಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ನಿರ್ಧಾರವನ್ನ ಮಾಡಿಕೊಂಡಿರುವಂತದ್ದು.